ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜನಸಾಮಾನ್ಯರ ವೇದಿಕೆ ಮತ್ತು ಇತರೆ ಕೆಲ ಸಂಘಟನೆಗಳು ಸೇರಿ ಧಾರವಾಡ ಚಲೋ ಅನ್ನೋಂಥ ಒಂದು ಪ್ರತಿಭಟನಾ ರ್ಯಾಲಿ ಮಾಡಬೇಕು ಅಂತ ನಮಗೆ ಅನುಮತಿಗೆ ಪತ್ರ ನೀಡಿದರು. ಅದನ್ನು ನಾವು ನಿರಾಕರಣೆ ಮಾಡಿದ್ವಿ. ಏಕೆಂದರೆ ನಾವು ಕೇಳಿದಂಥ ಮಾಹಿತಿಯನ್ನು ಸಮರ್ಪಕವಾಗಿ ಒದಗಿಸಿರಲಿಲ್ಲ ಅವರು. ಮತ್ತು ಇಲ್ಲಿನ ಸ್ಥಳೀಯ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ನಾವು ನಿರಾಕರಣೆ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಇವತ್ತು ಏಕಾಏಕಿಗೆ ಸುಮಾರು 100-150 ಜನ ಪ್ರತಿಭಟನಾಕಾರರು ಮತ್ತು ಇಲ್ಲಿ ಇದ್ದಂಥ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು. ಆಕಾಂಕ್ಷಿಗಳಿಗೆ ನಾವು ಅನುಮತಿ ಇಲ್ಲದಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇರುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟ ಮೇಲೆ ಎಲ್ಲ ವಿಡ್ರಾ ಆದರು. ಯಾರು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಬಂದಿದ್ದರು ಅವರು ಸುಮಾರು ಒಂದು 30-40 ಜನ ಅವರು DC ಆಫೀಸ್ ಕಡೆ ನಾವು ಹೋಗ್ತೀವಿ, ಶಾಂತಿಯುತವಾಗಿ ಹೋಗ್ತೀವಿ ಅಂತ ಬೇರೆ ಬೇರೆ ಬೇಡಿಕೆಗಳಿಟ್ಟರು. ಅದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಮನವರಿಕೆ ಆದಮೇಲೆ ಅವ್ರನ್ನ ವಶಕ್ಕೆ ತೊಗೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ. ಅದು ನಂತರ ಕೆಲ ರೈತಪರ ಸಂಘಟನೆಗಳ ಮುಖಂಡರು ಬಾಗಲಕೋಟೆ, ಮುಧೋಳು ಆ ಭಾಗದಿಂದ ಬಂದಿದ್ದಾರೆ. ಅವರು ಕೂಡ ಅವ್ರದ್ದೇ ಆದಂಥ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ. ಮತ್ತು ಅವರು ಪ್ರಮುಖವಾಗಿ ಯಾರನ್ನ ವಶಕ್ಕೆ ತೊಗೊಂಡಿದ್ದೀರಿ ಅವ್ರನ್ನ ಬಿಡಬೇಕು ಮತ್ತು ಇಲ್ಲೇ ಕರೆಸಬೇಕು ಅಂತ ಹೇಳ್ತಾರೆ. ಅದು ಸಾಧ್ಯ ಆಗೋಲ್ಲ, ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಅದು ಸಾಧ್ಯ ಆಗೋಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಜಿಲ್ಲಾಧಿಕಾರಿನ ಕರೆಸಿ ಇಲ್ಲಿ ಮನವಿ ತಗೋದು ನಾವು ಕೊಡ್ತೇವೆ ಅಲ್ಲ, ಅವ್ರದ್ದೇನು ಬೇಡಿಕೆ ಇದೆ ಹೇಳಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ. ಈಗ ಅದು ಹೇಳಿದ್ದಾರೆ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳ ಲಭ್ಯತೆ ನೋಡಿಕೊಂಡು ಅವ್ರನ್ನ ಕಳಿಸ್ತೀವಿ. ಯಾಕೆಂದರೆ ಇದು ಅನುಮತಿ ನೀಡಿರಲಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳು ಅವ್ರದ್ದೇ ಆದಂಥ ಒಂದು ರೂಟೀನ್ ಶೆಡ್ಯೂಲಲ್ಲಿ ಇರ್ತಾರೆ. ಅವ್ರದ್ದೇನು ಬೇಡಿಕೆ ಇದೆ, ಇಷ್ಟು ಜನ ಇದ್ದಾರೆ, ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದು ನಾವು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರ್ತೀವಿ. ಅವ್ರು ಬಂತು ಅಂತಾರೆ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಕೊಪ್ಪಳದ ಗವಿಸಿದ್ದೇಶ್ವರ ಪ್ರಸಿದ್ಧವಾದದ್ದು. ಹಿಂದಿನ ಪೂರ್ವಜರು ಪ್ರಸಿದ್ಧಿಯನ್ನು ಹೊಂದಿದ್ದರು. ಏನು ಅಧಿಕಾರ ತೆಗೆದುಕೊಂಡರು, ಅಂದಿನಿಂದ ಇಲ್ಲಿಯವರೆಗೆ ಇಲ್ಲಿ ಆದಂಥ ಬೆಳವಣಿಗೆ ನೋಡಿದರೆ ನಾವೆಲ್ಲರೂ ಬೆರಳು ಕಚ್ಚುವ ರೀತಿಯೊಳಗೆ ಕೆಲಸಗಳನ್ನು ಮಾಡಿದ್ದಾರೆ. ಕೇವಲ ಮಠಾಧೀಶರಾಗಿ, ಸನ್ಯಾಸಿಗಳಾಗಿ ಮಠಕ್ಕೆ ಸೀಮಿತ ಆಗಲಿಲ್ಲ. ಶೈಕ್ಷಣಿಕ ಬೆಳವಣಿಗೆ ಮಾಡಿದರು, ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿದರು, ಸಾಮಾಜಿಕ ಬೆಳವಣಿಗೆ ಮಾಡಿದರು. ಇನ್ನೊಂದು ಆಶ್ಚರ್ಯಕರ, ನಾವೆಲ್ಲ ರಾಜಕಾರಣಿಗಳ ಕಡೆಯಿಂದ ಆಗ್ತೈತೋ ಇಲ್ಲೋ ಆಗಲಾದಂಥ ಕೆಲಸ ಇವತ್ತು ಅವ್ರು ಮಾಡಿದ್ದು ಹಿರೇಹಳದ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿದ್ದು ಮೊದಲು. ಇವತ್ತು 12 ಬ್ಯಾರೇಜ್ಗಳನ್ನು ಕಟ್ಟಿಸಿದ್ದಾರೆ. 300 ಕೋಟಿ ರೂಪಾಯಿ ಖರ್ಚು ಮಾಡಿಸಿ ಸರ್ಕಾರದಿಂದ ಅನುದಾನ ತಗೊಂಡು ಬಂದು 12 ಬ್ಯಾರೇಜ್ ಕಟ್ಟುವುದಲ್ಲ, 25 ಹಳ್ಳಿಗಳ ಸಂಪೂರ್ಣ ಭೂಮಿ ನೀರಾವರಿಯಾಗಿದೆ. ಇದು ಅವಶ್ಯಕತೆ ಇರುವಂಥ, ಅದಕ್ಕೆ ನಾನು ಕರ್ಮಯೋಗಿಗಳು, ಕರ್ಮ ಸಿದ್ಧಾಂತಿಗಳು, ಕರ್ಮವನ್ನು ನಂಬಿ ಇವತ್ತು ಮಠವನ್ನು ಬೆಳೆಸ್ತಕ್ಕಂಥವ್ರು ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು. ಅಧ್ಯಾತ್ಮ ಹೇಳುವುದು, ನಾವು ಪುರಾಣ ಕೇಳೋದು ಅಷ್ಟಕ್ಕೆ ಸೀಮಿತಗೊಳಿಸಲಿಲ್ಲ. ಅದಕ್ಕಿಂತ ಆಶ್ಚರ್ಯ ಅಂದ್ರೆ ಆ ಜಾತ್ರೆ ನಡೀತೈತೆ ನೋಡಿ, ಆಶ್ಚರ್ಯಕರವಾದ ರೀತಿಯೊಳಗೆ ಭಕ್ತರು ಸೇರ್ತಾರೆ. 3 ದಿವಸದ ಜಾತ್ರೆ 15 ದಿವಸಕ್ಕೆ ವಿಸ್ತಾರ ಮಾಡಿದರು. ನನ್ನ ಅಂದಾಜು 15 ದಿವಸದೊಳಗೆ 35-40 ಲಕ್ಷ ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಕನಿಷ್ಠ 20-25 ಲಕ್ಷ ಜನರು ಅಲ್ಲಿ ಪ್ರಸಾದ ಸೇವನೆ ಮಾಡ್ತಾರೆ. ಅಲ್ಲಿ ಭಕ್ತರು, ಇಲ್ಲಿ ಭಕ್ತರು ಎಷ್ಟು ಫರ್ಕ್ ಐತೆ ನೋಡಿ. ಅಲ್ಲಿ ಪ್ರತಿಯೊಬ್ಬ ರೈತರು ತಾವೇನು ಬೆಳೀತಾರೆ, ಬೆಳಿ, ಕಾಳು ಕಡಿ ಕಾಯಿಪಲ್ಯ ಮತ್ತೊಂದು ಮೊದಲ ಆ ಗವಿಸಿದ್ದೇಶ್ವರನಿಗೆ ಅರ್ಪಣೆ ಮಾಡಲೇ ಮುಂದಿನ ಕೆಲಸ. ಜೋಳ ಆಗಲಿ, ಗೋಧಾಗಲಿ, ಅಕ್ಕಿ ಆಗಲಿ, ಕಾಯಿಪಲ್ಯ ಆಗಲಿ, ಹಣ್ಣು ಹಂಪಲಾಗಲಿ, ಹಾಲಾಗಲಿ, ಮೊಸರಾಗಲಿ, ಬೆಣ್ಣೆ ಆಗಲಿ, ತುಪ್ಪ ಆಗಲಿ, ಪ್ರತಿಯೊಂದನ್ನು ಸೇವಾ ಮನೋಭಾವದಿಂದ ಅರ್ಪಣೆ ಮಾಡ್ತಾರೆ ಅನ್ನುವಂಥದ್ದು
ಅದು ಇವರು ಕೊಟ್ಟಿರೋಂಥ ಸಂಸ್ಕಾರ ಇದು. ಏನು ಬೋರ್ವೆಲ್ ಆಗ್ತದೆ ಅಲ್ಲ, ಐಸೋಲೇಟೆಡ್ ಜಾಗ ಇದೆ. ಏನು ಅಭಿವೃದ್ಧಿ ಆಗಿದೆ ಇಲ್ಲಿ? ಏನು ಅಭಿವೃದ್ಧಿ ಆಗಿದೆ? ಏನಿದೆ ಆಜು ಬಾಜು? ನಾಳೆ ಶಾಲೆ ಮಕ್ಕಳು ಬಂದ್ರೆ ಅವ್ರು ಸುರಕ್ಷಿತ ಬೇಡ? ಹೆಣ್ಮಕ್ಳು ಇರ್ತಾವೆ ರಾತ್ರಿ ಹೊತ್ನಾಗ. ಹಾಂ, ಯಾರು ರಕ್ಷಣೆ ಕೊಡೋರು ಅವರಿಗೆ? ಕಟ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಹಾಂ, ನೀವು ಪ್ರಿನ್ಸಿಪಾಲ್ ನಿನಗೆ ಬುದ್ಧಿ ಇಲ್ಲ ನಿಮಗೆ? ಎಲ್ಲರೂ ಕೊಟ್ಟರು ಅಲ್ಲಿ ತೊಗೊಂಡು ಹೋಗಿ ಪುರಿ ಸಡ್ಡೆ ಹಾಕಿ ನೀನಿಂತ ತಪ್ಪ ಹೇಳ್ತಾನೆ ಶಾಸಕರಂದ್ರೆ ಅಲ್ಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬೇಕು. ಪುರಿ ಸಡ್ಡೆಗೆ ಹೋಗಿ ಹಾಕೋದ ಮಕ್ಕಳನ್ನ? ಏನು ಬೇರೆಯವ್ರ ಮಕ್ಕಳನ್ನ ಬಿಟ್ಟಿದ್ದಾರಾ? ಸರ್ಕಾರಿ ಶಾಲೆ ಅಂದರೆ ಏನು ಕಿಮ್ಮತ್ತಿಲ್ಲ? ವಸತಿ ಶಾಲೆಗಳಂದ್ರೆ ಎದಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡಬೇಕು? ನಾನು ಈ ಜಾಗ ಒಪ್ಪೋದು, ಈ ಜಾಗದಲ್ಲಿ ಆಗೋದು, ನಾನು ಬೇರೆ ಜಾಗ ಕೊಡ್ತೀನಿ. ಅವ್ರು ಕಮಿಷನರ್ ಬಂದಿಲ್ಲ ಅಂತ ನಗರಸಭೆ ಹಾಂ, ಇಲ್ಕಲ್ಲಿಗೆ ಅಂತ ಇರೋದಲ್ಲ ಇದು. ಈಗ ಯಾವ ಭೂಮಿ ಯಾವ ಊರಾಗೈತಿ? ಚಿಕ್ಕೋಡಿ, ಕೋನಾಳ, ಚಿಕ್ಕೋಡಗಲಿ ಗ್ರಾಮ ಪಂಚಾಯತಿ. ಹೌದಾ? ಮತ್ತು ಇಲ್ಯಾಕೆ ಬಂದ್ರಿ ಇಲ್ಕಲ್ ಬಿಟ್ಟು? ಇಲ್ಕಲ್ಗೆಲ್ಲ ಮುಂಚೆ ತೆಗೆದು ವಸತಿ ಸಾಲಿ ಹೋಬಳಿ ಆಯ್ತು, ಹುಬ್ಳಿ ಅಲ್ಲ ಎಲ್ಲಿರ್ಬೇಕು? ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.